ಖಾರ ಅಷ್ಟೊಂದೇನ್ ಖಾರ ಇಲ್ಲ. ಮಹೇಶ್ ಬಾಬು ಅವ್ರ ಸಿನಿಮಾ ಅಂದ್ಮೇಲೆ ಅಲ್ಲೊಂದು ಏನೋ ಒಂದು ಇರುತ್ತೆ. ಏನದು ಸಮಥಿಂಗ್ ಈಸ್ ದೇರ್ ಅಂದ್ರೆ ಅವ್ರು ಆಕ್ಟ್ ಮಾಡೋದು ಯಾವ ರೀತಿ ಇರುತ್ತೆ ಅಂದ್ರೆ ಹೇಳ್ಕೊಳಕ್ಕೆ ಅಸಾಧ್ಯ. ಅದನ್ನ ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ಬೇಕು ಹೊರತು ಹೇಳ್ಕೊಳಕ್ಕೆ ಸಾಧ್ಯ ಅಲ್ಲ ಅಸಾಧ್ಯ. ಇನ್ನು ಈ ಗುಂಟೂರು ಕಾರಂ ಸಿನಿಮಾ ಹೆಂಗಿತ್ತು ಅಂತ ಕೇಳ್ತೀರಾ? ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಮೂವಿ ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಇಲ್ಲಿ ಮಹೇಶ್ ಬಾಬು ಚಿಕ್ಕ ಹುಡುಗ, ಅವ್ರ ತಾಯಿ ಒಂದ್ ಲೆವೆಲ್ಗೆ ಯಂಗ್ ಆಗಿರ್ತಾರೆ. ಆ ಟೈಮಲ್ಲಿ ಅಂದ್ರೆ ಮಹೇಶ್ ಬಾಬು ಇಷ್ಟುದ್ದ ನನ್ನ ಸೊಂಟ ಪತ್ರನ ಅಷ್ಟುದ್ದ ಇದ್ದಾಗ ಅವ್ರ ತಾಯಿ, ಅವ್ರ ಅಪ್ಪ ಅಮ್ಮ, ಸೊಸೆ, ತಂಗಿ, ಮಗಳು, ಅವಳ ಮುಳು ಎಲ್ಲ ಅವ್ರ ಅಮ್ಮ ರಂಬೆ ಕೃಷ್ಣ ಎಲ್ಲರನ್ನು ಬಿಟ್ಟು ಹೋಗ್ಬಿಡ್ತಾರೆ. ವಾಪಸ್ ಅವ್ರ ಅಪ್ಪನ ಹತ್ರ ಹೋಗಿ ಎರಡನೇ ಮದ್ವೆ, ಅವ್ರ ಅಪ್ಪ ಯಾರು ತೋರಿಸ್ತಾರ ಅವ್ರ ಮದ್ವೆ ಆಗ್ಬಿಡ್ತಾರೆ. ಆಮೇಲೆ ಮಗನ್ ಕತೆ ಏನು? ಮಗ ಅವ್ರ ಅಮ್ಮನ ಜೊತೆಗೆ ಹೋಗಿ ಸೇರ್ಕತ್ತನ. ಅವ್ರ ಅಮ್ಮ ಯಾಕೆ ಮಗನ್ ಬಿಟ್ಬಿಟ್ಟು ಹೊಡೋದ್ಲು? ಇಷ್ಟೇ, ಮುಗೀತ್, ಇಲ್ಲಿಗೆ ಮ್ಯಾಟರ್ ಕ್ಲೋಸ್. ಇದು ಇದೆ, ಇಷ್ಟೇನೆ ಸಿನಿಮಾ. ಆದ್ರೂ ಒಂದು ಲೆವೆಲ್ಗೆ ಪರವಾಗಿಲ್ಲ ಅಂತ ಅನ್ಸುತ್ತೆ. ಒಂದ್ ಟೈಮ್ ನೋಡೋದಕ್ಕೆ ಏನ್ ಬೇಜಾರಿಲ್ಲ, ಚೆನ್ನಾಗೇ ಇದೆ. ಬಟ್ ಇದು ಫ್ಯಾಮಿಲಿ ಎಂಟರ್ಟೈನಿಂಗ್. ಅಮ್ಮ ಮತ್ತೆ ಮಗನ ಮಧ್ಯೆ ಇರೋ ಬಾಂಡಿಂಗ್ ನ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ತೋರಿಸ್ತೀನಿ ಅಂತ ತ್ರಿವಿಕ್ರಮ್ ಅವರು ಪ್ರಯತ್ನ ಮಾಡಿದ್ದಾರೆ. ಇದು ಕ್ಲಿಕ್ ಆಗಿದೆ ಒಂದು ಲೆವೆಲ್ಗೆ. ಸೊ ಫೈನಲ್ ಆಗಿ ಮಹೇಶ್ ಬಾಬು ಅವರು ಹಿಂದೆ ಮಾಡಿರುವಂತ ಸಿನಿಮಾ ಭರತ್ ಅನಿ ನೇನು. ಈ ಸಿನಿಮಾದಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ಗಳು ಗುಂಟೂರು ಕಾರಮಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಇನ್ನು ಭರತ್ ಅನಿ ನೇನು ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಅವರು ಆಕ್ಟ್ ಮಾಡಿದ್ದಾರೆ, ರವಿಶಂಕರ್ ಅವರು ಆಕ್ಟ್ ಮಾಡಿದ್ದಾರೆ, ರಮೇಶ್ ರಾವ್, ಬ್ರಹ್ಮಾಜಿ ಇವರೆಲ್ಲ ಭರತ್ ಅನಿ ನೇನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅದೇ ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲೂ ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ನೋಡ್ತಿದ್ದಂಗೆ ನಂಗೆ ಭರತ್ ಅನಿ ಚಾಪ್ಟರ್ 2 ಮಾಡ್ಬಿಟ್ರ ಅಂತ ಅನ್ಕೊಂಡಿದ್ದೆ. ಆಮೇಲೆ ಹೋಯ್ತಾ ಸ್ವಲ್ಪ ಚೇಂಜ್ ಇದೆ, ಇದಲ್ಲ ಅಂತ ಅವಾಗ ಅನ್ನಿಸ್ತು. ಮೊದಲನೇದಾಗಿ ಭರತ್ ಅನಿ ನೇನು ಸಿನಿಮಾದಲ್ಲಿ ಮಹೇಶ್ ಬಾಬು ಅವರು ಮಿನಿಸ್ಟರ್ ಆಗಿರ್ತಾರೆ. ಆದ್ರೆ ಇಲ್ಲಿ ಗುಂಟೂರು ಕಾರಮಲ್ಲಿ ಅವ್ರ ಅಮ್ಮ ಮಿನಿಸ್ಟರ್ ಆಗಿರ್ತಾರೆ. ಅಷ್ಟು ಬಿಟ್ರೆ ಬೇರೆ ಏನ್ ಚೇಂಜಸ್ ಇಲ್ಲ. ತಲೆಗೆ ಮ್ಯಾಟರ್ ಕ್ಲೋಸ್. ಇನ್ನು ಸೆಕೆಂಡ್ ಥಿಂಗು, ಹೀರೋಯಿನ್ ಕ್ಯಾರೆಕ್ಟರ್ ಇರ್ಲೇಬಾರದಾಗಿತ್ತು ಅಂತ ಅನ್ಸ್ಬಿಡ್ತು. ಯಾಕಂದ್ರೆ ಅದಕ್ಕೆ ಜಾಗ ಅಷ್ಟೊಂದು ಕೊಟ್ಟಿರೋದು ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಅಮ್ಮ ಮಗನ ಬಾಂಡಿಂಗ್ ಆಗಿರೋದ್ರಿಂದ ಬರೀ ಅವ್ರಿಬ್ರ ಮೇಲೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸಿನಿಮಾದಲ್ಲಿ ಶ್ರೀಲೀಲಾ ಅವ್ರ ಆಕ್ಟಿಂಗು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಕಿಸ್ ಸಿನಿಮಾದಲ್ಲಿ ನೋಡಿದಾಗ ಸೂಪರ್, ವಾವ್ ಏನಿದು ಹೊಸ ಹೀರೋಯಿನ್ ಈ ತರ ಇದಾರೆ ಅನಿಸ್ತಿತ್ತು. ಈಗ ಅಲ್ಲಿ ಹೋದ್ಮೇಲೆ ಒಂದು ಲೆವೆಲ್ಗೆ ಬೇರೆ ರೀತಿನೇ ಆಗ್ಬಿಟ್ಟಿದ್ದಾರೆ. ಇವರಾ ಇರ್ಲಿ ಅಂತ ಅನ್ಸೋ ರೇಂಜ್ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಈಗ ಕನ್ನಡದವ್ರೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಶ್ರೀಲೀಲಾ ಅವ್ರಿಗೆ. ತೆಲುಗುನಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಹೋಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ಮಾತಾಡ್ಕೊಂಡ್ ಬರ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಕಾಮಿಡಿಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾವೆ. ಸೀರಿಯಸ್ ಆಗಿ ಕಾಮಿಡಿಗಳನ್ನ ಮಾಡ್ತಾರೆ. ನಗು ಬರ್ತಾ ಇಲ್ಲ ಟೈಮಲ್ಲಿ, ಆದ್ರೂ ಕೂಡ ಒಂದೊಂದು ಟೈಮ್ ಸಣ್ಣದಾಗಿ ನಗು ಬರ್ಸ್ತಾರೆ ಮಹೇಶ್ ಬಾಬು ಅವರೇ. ಇನ್ನು ಮಹೇಶ್ ಬಾಬು ಅವರು ಯಾವ್ದಾದ್ರು ಒಂದು ಸಿನಿಮಾ ಮಾಡಿದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಇರಬೇಕು, ಹಾಗೇನೆ ಅಲ್ಲೊಂದು ಸ್ವಲ್ಪ ಸೆಂಟಿಮೆಂಟ್ ಕೂಡ ಇರಬೇಕು ಅನ್ನೋ ರೇಂಜ್ಗೆ ಮಾಡ್ತಿದ್ರು. ಆದ್ರೆ ಇಲ್ಲಿ ಫಸ್ಟ್ ಟೈಮು ಅದನ್ನೆಲ್ಲ ತೆಗೆದು ಎಸ್ಬಿಟ್ಟು ಅಮ್ಮ ಮಗನ ಮಧ್ಯೆ ಏನೇನಿದೆಯೋ ಅದನ್ನ ಮಾತ್ರ, ಲವ್, ಕನೆಕ್ಷನ್, ಬ್ರೇಕಪ್, ಆಳಮೂಳು ಅವೆಲ್ಲ ಅಮ್ಮ ಮಗನ ಮಧ್ಯೆ ಏನೇನಿರ್ತಾವೋ ಅದನ್ನೆಲ್ಲ ನೀಟಾಗಿ ತೋರಿಸ್ಬಿಟ್ಟವ್ರೆ. ಯಾವ ಮೆಸೇಜು ಇಲ್ಲ, ಏನೂ ಇಲ್ಲ. ಇದು ಸ್ವಲ್ಪ ವರ್ಕ್ ಆಗಿದೆ, ನನಗೆ ಲೈಕ್ ಆಯ್ತು. ಇನ್ನು ಓವರ್ ಆಗಿ ಸಿನಿಮಾ ಒಂದು ಲೆವೆಲ್ಗೆ ಪರವಾಗಿಲ್ಲ. ಮೊದಲೇ ಹೇಳ್ದಲ್ಲ, ಪರವಾಗಿಲ್ಲ. ಒಂದ್ಸರಿ ನೋಡ್ಬೋದು, ಹೋಗಿ ನೋಡ್ಕೊಂಡ್ ಬನ್ನಿ. ಕೂಡ ದುಡ್ಡಿಗೆ ಆ ಲೆವೆಲ್ ಅಲ್ಲಿ ಏನ್ ಮೋಸ ಆಗಲ್ಲ. ಒಂದ್ಸರಿ ನೋಡ್ಬೋದು ಅಂದಲ್ಲ, ನೋಡ್ಕೊಂಡ್ ಬನ್ನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.